ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಈಗ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸು ಇದೀಗ ತಾನೇ ಜಸ್ಟ್ ಬಂದಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಯಾಕಂದರೆ ಕೇದವರು ಹೇಳಿದ್ರು ನಾವು ಲಾಸ್ಟ್ ರೌಂಡು ಮಾಡಲ್ಲ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ. ಓಕೆ, ಲಾಸ್ಟ್ ರೌಂಡ್ ಥರ ಏನು ಮಾಡಿದಾರೆ ಅಂತಂದರೆ ಇದು ಕೇದವ್ರು ಬಿಟ್ಟಿದ್ದಾರೆ ಯಾರಿಗೆ KCT ಸ್ಟೂಡೆಂಟ್ಗೆ ಮತ್ತು ನೀಟ್ ಸ್ಟೂಡೆಂಟ್ಗೆ. ಈಗಾಗಲೇ ನೀಟ್ ಸ್ಟೂಡೆಂಟ್ಗೆ ಗೊತ್ತಿರೋಗೆ ಮಾಪಪ್ ರೌಂಡು, ನೀಟು ಮತ್ತು BM ಅಂತಂದರೆ ಅಲ್ಲಿ MBBSಗೆ ಸಂಬಂಧಪಟ್ಟ ಹಾಗೆ ಮತ್ತು ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ 3 ಮಾಪಪ್ ರೌಂಡ್ ನಡೀತಾ ಇತ್ತು. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನಮ್ಮ KCT ಕೋರ್ಸಸ್ಗಳಾದಂತಹ BS ನರ್ಸಿಂಗ್, B ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸ್ಗಳಿಗೆ ಇಲ್ಲಿ ನೋಡಿ ಒಂದು ಏನು ಬಿಟ್ಟಿದ್ದಾರೆ ಅಂತಂದರೆ ಇಷ್ಟೇ ಕೋರ್ಸ್ಗಳಿಗೆ ಮತ್ತೆ ಯಾವುದಲ್ಲ. UGCT ಬಂದರೆ BS ನರ್ಸಿಂಗ್, ಅಂದರೆ B ಫಾರ್ಮಸಿ ಅಂದರೆ B ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸ್ಗಳಿಗೆ ದೊಡ್ಡದಾಗಿ ಏನೋ ಬಿಟ್ಟಾರೆ ಅಂತಂದ್ರೆ ಮಾಪಪ್ ರೌಂಡ್ನ ಬಿಟ್ಟಿದ್ದಾರೆ. ಅಂದ್ಕೊಂಡಿದ್ದಿಲ್ಲ, ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ. ಏನೆಲ್ಲ ಇದೆ ನಾನು ಕೂಡ ಜಸ್ಟ್ ಇದೀಗ ತಾನೇ ಬಂದಿದೆ, ನೋಡೋಣ ಅಂತ. ಓಕೆ, UGC 2025ದಲ್ಲಿ ಹೋಗ್ತೀನಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರವೇಶ ಲಿಂಕ್ ಅಂತ ಕೊಟ್ಟವ್ರೆ. ಅಂತಂದರೆ ಇದೇನಿದು ಡೈರೆಕ್ಟ್ ಹೆಂಗೆ ಬಿಟ್ಟವ್ರು ಅಂತಂದ್ರೆ ಆಪ್ಷನ್ ಲಿಂಕ್ ಬಿಟ್ಟವ್ರೆ. ಸಡನ್ನಾಗಿ ಯಾರು ಕೇಳಿದ್ರು ಏನೋ ಬಿಟ್ಟಿಲ್ಲ, ಆಪ್ಷನ್ ಲಿಂಕ್ ಕೂಡ ಏನೇಬಲ್ ಆಗಿಬಿಟ್ಟೈತೆ. ಆ್ಯಂಡ್ ಅದರ ತಕ್ಕಂಗೆ ಸ್ವಲ್ಪ ನೋಡಿತಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್. ಓಕೆ, B ಫಾರ್ಮಾ ಮತ್ತು ಫಾರ್ಮಡಿ, BS ನರ್ಸಿಂಗ್ ಮತ್ತು BS ನರ್ಸಿಂಗ್ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಅಂತಲೂ ಕೂಡ ಬಂದವರು. ಅಂತಂದರೆ ಹೊಸದಾಗಿ ಸೀಟ್ಗಳು ಕೂಡ ಅದು ಹೆಚ್ಚುವರಿ ಸೀಟ್ಗಳಂತ ಕರಿತೀವಿ ನೋಡಿ. ಹೆಚ್ಚುವರಿ ಸೀಟ್ಗಳಲ್ಲಿ 1784 ಇದಾವೆ. ಆ್ಯಂಡ್ ಅದೇ ರೀತಿಯಾಗಿ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇನ್ನೂ ಕೂಡ ಓಪನ್ ಆಗ್ತಿಲ್ಲ. ಓಕೆ, ಬರ್ಬೋದು, ಇನ್ನೂ ಸ್ವಲ್ಪ ಬಿಟ್ಟರೆ ಬರ್ಬೋದು. ಈ 3 ಓಪನ್ ಆಗ್ತಿಲ್ಲ ಅಂದರೆ ಹೆಚ್ಚುವರಿ ಸೀಟ್ಗಳೇ ಅಂತಂದರೆ ಇನ್ನೂ ಕೂಡ ಹೆಚ್ಚಿಗೆ ಟೇಕಪ್ ತೊಗೋತಿದ್ದಾರೆ, ಇನ್ನೂ ಕೂಡ ಸೀಟ್ ಹೆಚ್ಚಿಗೆ ತೊಗೋತಿದ್ದಾರೆ ಅಂತ ಅರ್ಥ, ಮೀನ್ಸ್ ಇದ್ರ ಅರ್ಥ. ಓಕೆ, ಸೊ ಅಂದ್ಕೊಂಡಿದ್ದಿಲ್ಲ ಕಂಡ್ರೆ ನಾವಂತೂ ಇಷ್ಟೆಲ್ಲ ಆಗುತ್ತಂತ. ಆ್ಯಂಡ್ ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ. ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಈಗ ಗೌರ್ನಮೆಂಟ್ ಕಾಲೇಜ್, ಓಕೆ, ಗೌರ್ನಮೆಂಟ್ ಕಾಲೇಜು ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಆಗಿ ಬಂದಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಗೌರ್ನಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಯಲಬುರ್ಗಾ, ಕೊಪ್ಪಳ ಡಿಸ್ಟಿಕ್ ಅಂತಂದು. ಸೊ ಇದ್ರ ಬಂದುಬಿಟ್ಟು ನೋಡಿತಂದರೆ ಇಲ್ಲಿ 60 ಸೀಟ್ಗಳು ಹೊಸದಾಗಿ ಈ ವರ್ಷ ಸ್ಟಾರ್ಟ್ ಆಗ್ತಿದೆ. ಅದು 100 ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ನೋಡಿತಂದ್ರೂ ಕೂಡ ನೋಡ್ಕೊರಿ, ಎಲ್ಲನೂ ಕೂಡ ಸೀಟ್ಗಳು ಎಷ್ಟಿದಾವೆ ನೋಡ್ಕೊರಿ. ಆ್ಯಂಡ್ ಈ ಒಂದೊಂದು ಏನಂತಂದರೆ ಟೋಟಲ್ ಸೀಟ್ ಎಷ್ಟಿದಾವೆ ಆ್ಯಂಡ್ ಎಷ್ಟು ಇಂಟ್ಯಾಕ್ಟ್ ಇದಾವೆ ಸದ್ಯಕ್ಕೆ. ಓಕೆ, ಈಗ ಭಾಳಷ್ಟು ಟೋಟಲ್ ಏನಂತಂದರೆ 1784 ಹೆಚ್ಚುವರಿ ಸೀಟ್ಗಳೀಗ, ಅಂದರೆ ಹೊಸದಾಗಿ ಸೀಟ್ಗಳು ಇಷ್ಟು ಬಂದಿದ್ದಾವೆ. ಆ್ಯಂಡ್ ಇದಿರ್ತಕ್ಕಂಥ ಕಾಲೇಜಲ್ಲಿ ಮೊದಲಿಗೆ ಉಳಿದಿರ್ತಕ್ಕಂಥ ಸೀಟ್ಗಳು ಎಲ್ಲನೂ ಕೂಡಿ ಮಾಡಿ ಬಿಟ್ಟಿದ್ದಾರೆ. ನೋಡೋಣ, ಇನ್ನೊಂದು ಟೈಮ್ ಅನಾಲಿಸಿಸ್ ಮಾಡ್ತೀರಿ ಇದನ್ನ ಬೇಕಾದ್ರೆ. ಸೀಟ್ ಮ್ಯಾಟ್ರಿಕ್ಸು ಸೀಟ್ಗಳಂತೂ ಭಾಳಷ್ಟು ಇದ್ದಾವೆ, ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಈಗ ನೋಡಿ ರ್ಯಾಂಕ್ ದೂರ ಇದ್ದರೂ ಕೂಡ ಸೀಟ್ ಸಿಗ್ತದೆ. ಈಗ ಸೀಟ್ ಸಿಕ್ಕಿರಲ್ಲ ನೋಡ್ರಿ ಅಂಥ ಹುಡುಗಕ್ಕೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಸ್ವಲ್ಪ ಡೀಟೇಲಾಗಿ ಕೊಟ್ಟವ್ರೆ, ಅದು ನಿಮ್ಗೆ ಓದುತ್ತೀನಿ. ಇಲ್ಲಿ ನಿಮ್ಗೆ ಇನ್ನೂ ಕೂಡ ನಿಮಗೆ ಅರ್ಥ ಆಗಲ್ಲ. ಓಕೆ, ಇಲ್ಲಿ ಇನ್ನೂ ಕೂಡ ನಿಮ್ಗೆ ಯಾವುದೇ ರೀತಿಗೆ ಫೈಲ್ ಓಪನ್ ಆಗಲ್ಲ. ಸೊ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಏನೋ ಬಿಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ದೊಡ್ಡದಾಗಿ ಏನು ಬಿಟ್ಟಿದ್ದಾರೆ ಅಂದರೆ ಕೇದಲ್ಲಿ BS ನರ್ಸಿಂಗ್, B ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸ್ಗಳಿಗೆ ಅಂತಿಮ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳು ಆಗಸ್ಟ್ 6ರಿಂದ ಬೆಳಗ್ಗೆ 11 ಅಂದರೆ ಆಗಸ್ಟ್ 16 ಬೆಳಗ್ಗೆ 11 ಒಳಗೆ ಹೊಸದಾಗಿ ತಮ್ಮ ಆಪ್ಷನ್ಸ್ಗಳನ್ನು ದಾಖಲಾತಿ ಮಾಡ್ಬೇಕು. ನೋಡಿರಿ, ಸಡನ್ನಾಗಿ ಬಿಟ್ಬಿಟ್ಟಾರೆ ಇದನ್ನ. ಯಾರು ಕೂಡ ಹೇಳ್ದಾಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತ ಹೇಳಿದ್ರೆ ಸಡನ್ನಾಗಿ ಆಪ್ಷನ್ ಎಂಟ್ರಿ ಓಪನ್ ಮಾಡಿಬಿಟ್ಟಾರೆ ಅವರು. ಓಕೆ, ಸೊ ಹಂಗಾಗಿ ಈಗ 6ನೇ ತಾರೀಕು ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮುಗಿಸ್ಕೊಂಬಿಡ್ರಿ. ಇದು ಲಾಸ್ಟ್ ಚಾನ್ಸ್. ನಿಮಗೆ 2 ಲಕ್ಷ ರ್ಯಾಂಕ್ ಇದ್ದರೂ ಕೂಡ ಗೌರ್ಮೆಂಟ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಈಗ. ಓಕೆ, ಮಾಡ್ಕೋರಿ. ಆ್ಯಂಡ್ ಇದರಲ್ಲಿ ಸಂಬಂಧಪಟ್ಟಾಗ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಾಗ ಏನು ಹೇಳಿಲ್ಲ, ಯಾಕಂದರೆ ಇಂಜಿನಿಯರಿಂಗ್ ಆಳ ಸೀಟ್ ಸರೆಂಡರ್ ಮಾಡಿದ್ರೆ, ಹಂಗಾಗಿ ಇಂಜಿನಿಯರಿಂಗ್ ಯಾವುದೇ ರೀತಿ ನಡೆಯಲ್ಲ. ಈಗ ಸದ್ಯಕ್ಕೆ ನಡೀತಿರೋದು BS ನರ್ಸಿಂಗು, B ಫಾರ್ಮಾ, ಫಾರ್ಮಡಿ. ಓಕೆ, ಆ್ಯಂಡ್ ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್ ಬಗ್ಗೆ ಡೇಟ್ ಹೇಳ್ತಾರೆ. ಓಕೆ, ಅದನ್ನು ಸಪ್ರೇಟ್ ಮಾಡ್ತಾರೆ. ಆ್ಯಂಡ್ ಇದೇ ಸಪ್ರೇಟ್ ಈಗ. ಆ್ಯಂಡ್ BS ನರ್ಸಿಂಗ್ ಕೋರ್ಸ್ಗೆ ಸರ್ಕಾರ ಹೆಚ್ಚಿಸಿರುವ ಸೀಟ್ಗಳು ಮುಂದಿನ ಸೀಟುಗಳ ಹಂಚಿಕೆಯ ನಂತರ ಭರ್ತಿ ಆಗದೆ ಉಳಿದಿರುವ, ಅಂದರೆ ರದ್ದು ಮಾಡಿಕೊಂಡಿರುವ ಅಥವಾ ಹೊಸದಾಗಿ ಸೇರಿಸಲಾದ B ಫಾರ್ಮಾ ಮತ್ತು ಫಾರ್ಮಡಿ ಸೀಟ್ಗಳನ್ನು ಈಗ ಹಂಚಿಕೆ ಪ್ರಾರಂಭಿಸಲಾಗಿದೆ. ಅಂದರೆ ಕೆಲವೊಂದಿಷ್ಟು ಸೀಟ್ಗಳು ಹೊಸದಾಗಿ ಕಾಲೇಜಸ್ ಕೂಡ ಈಗ ಆ್ಯಡ್ ಆಗಿದಾವೆ. ಓಕೆ, ಒಂದು 2 ಕಾಲೇಜ್ ತೋರಿಸ್ತೀವಿ ನಿಮಗೆ. ಆ ಕಾಲೇಜ್ ಗೌರ್ಮೆಂಟ್ ಕಾಲೇಜುಗಳು ಈಗ ಓಪನ್ ಆಗಿದ್ದಾವೆ. ಓಕೆ, ಸೊ ಹಂಗಾಗಿ ಈಗ ಓಪನ್ ಆಗಿರೋ ಕಾಲೇಜ್ಗೆ ನಿಮಗೆ ಸೀಟ್ಗಳನ್ನ ಗೌರ್ಮೆಂಟ್ ಕಾಲೇಜೇ ಓಪನ್ ಆಗ್ತಿದ್ದಾವೆ. ಅಂತಂದರೆ ಫೀಸ್ ತೀರಾ ಕಡಿಮೆ ಇರ್ತದೆ. ಅದೊಂದು ನೆನಪಿಡ್ರಿ. ಸರ್ಕಾರಿ ಕಾಲೇಜುಗಳಲ್ಲಿರುವ ಸೀಟ್ಗಳು ಹಾಗೂ ಖಾಸಗಿ ಕಾಲೇಜುಗಳಲ್ಲಿರುವ G ಸೀಟ್ಗಳ ಈ ಹಂಚಿಕೆ ವ್ಯಾಪ್ತಿಗೆ ಒಳಪಡ್ತದೆ. ಆ್ಯಂಡ್ ಅಭ್ಯರ್ಥಿಗಳು ಈ ಹಿಂದಿನ ಸುತ್ತುಗಳಲ್ಲಿ ದಾಖಲಿಸಿದ ಇಚ್ಛೆ ಅಥವಾ ಆಯ್ಕೆಗಳನ್ನು ಈ ಹಂತದ ಹಂಚಿಕೆಗೆ ಪರಿಗಣಿಸುವುದಿಲ್ಲ. ಕಾಲೇಜುವಾರು, ವರ್ಗವಾರು ಮತ್ತು ಕೋರ್ಸ್ವಾರು ವಿವರವಾದ ಸೀಟ್ ಮ್ಯಾಟ್ರಿಕ್ಸನ್ನು KA ವೆಬ್ಸೈಟ್ನಿಂದ ಪ್ರಕಟಿಸಲಾಗಿದೆ. ಅದನ್ನು ನೋಡಿಕೊಂಡೇ ಆಪ್ಷನ್ಸ್ಗಳನ್ನು ದಾಖಲಿಸಬೇಕು. 10,000 ರೂಪಾಯಿ ಕಾಸಿನ ಡಿಪಾಸಿಟ್ ಮಾಡಬೇಕು. ಅಂತಂದರೆ ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ರೋ ಈ ಒಂದು ರೌಂಡ್ಗೆ ನೀವು 10,000 ರೂಪಾಯಿ ಪಾರ್ಟಿಸಿಪೇಟ್ 10,000 ರೂಪಾಯಿ ಕಟ್ಟಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಈಗಾಗಲೇ ಕಟ್ಟಿದ್ರಿ, 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ, ಹೊರಿಬೇಡ. ಇಲ್ಲ, ಅದನ್ನು ಕೂಡ ಇಟ್ಕೊತಾರೆ, ಇದನ್ನು ಕೂಡ ಇಟ್ಕೊತಾರೆ. ಅಂದರೆ ಕಟ್ಟಬೇಕಾಗತ್ತೆ. ಇನ್ ಕೇಸ್ ಕೇಳಿದರೆ ಮಾಡಿರಿ, ಅದನ್ನೇನು ದುಡ್ಡು ಎಲ್ಲೂ ಹೋಗಲ್ಲ, ವಾಪಸ್ ಕೊಟ್ಟೇ ಕೊಡ್ತಾರೆ. ಓಕೆ, ಕೆಲವೊಂದು ಹುಡುಗರು ಕೇಳ್ತಾರೆ, ಈಗ ಅಡ್ಮಿಷನ್ ಆಗಿದೆ ಅವ್ರು ಬರ್ತದ? ನೋ, ಬರಲ್ಲ. ಈಗ ಅಡ್ಮಿಷನ್ ಆದವ್ರಿಗೆ ಬರಲ್ಲ. ಓಕೆ, ಈಗ ಯಾರಿಗೆಲ್ಲ ಸೀಟ್ ಸಿಕ್ಕಲ್ಲ ಅವ್ರಿಗೆ ಮಾತ್ರ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ನೋಡಿ, ಇಲ್ಲಿ ಏನು ಕೊಡಾರೆ, ಹಂಚಿಕೆ ಆಗಿರುವುದರಿಂದ ಆಪ್ಷನ್ ಎಂಟ್ರಿ ಮಾಡಿದ ಕಾಲೇಜಿನಲ್ಲಿ, ಅಂದರೆ ಇದು ಅಂತಿಮ ಸುತ್ತಿನ ಸೀಟ್ ಆಗಿರೋ ಕಾರಣ ಹಂಚಿಕೆ ಯಾಗಿರುವುದರಿಂದ ಆಪ್ಷನ್ ಎಂಟ್ರಿ ಮಾಡಿದ ಕಾಲೇಜಿನಲ್ಲಿ ಸೀಟು ಹಂಚಿಕೆ ಆದರೆ ಕಡ್ಡಾಯವಾಗಿ ಪ್ರವೇಶ ಪಡಬೇಕು. ಅಂದಿದ್ದು ಲಾಸ್ಟ್ ರೌಂಡು. ಇಲ್ಲಿ ಯಾವ ಸೀಟ್ ಸಿಗ್ತೋ ಅಡ್ಮಿಷನ್ ಆಗಲೇಬೇಕು. ಹೀಗಾಗಿ ಅಭ್ಯರ್ಥಿಗಳು ಸೇರಿಸಬಹುದಾದ
ಕಾಲೇಜನ್ನು ಖಚಿತಪಡಿಸಿಕೊಂಡು ಆಪ್ಷನ್ ಎಂಟ್ರಿ ನಮೂದಿಸಬೇಕು. ಸೀಟ್ ಮ್ಯಾಟ್ರಿಕ್ಸ್ನ ಪರಿಷ್ಕೃತ ಮಾಹಿತಿಗಾಗಿ ಆಪ್ಷನ್ಸ್ಗಳನ್ನು ಕೆ ವೆಬ್ಸೈಟ್ನಲ್ಲಿ ಆಗಾಗ ಗಮನಿಸುತ್ತಿರಬೇಕು. ಇಲ್ಲಿ ನೋಡಿ ದೊಡ್ಡದಾಗಿ ಅದನ್ನ ಬಿಟ್ಟವ್ರೆ, ವೆಬ್ಸೈಟ್ ನೋಡ್ಕೊತೀರಿ ಅಂತ ಹೇಳ್ತಿದ್ದಾರೆ. ಕ್ಲಿಯರಾಗಿ ಪದೇ ಪದೇ ಹೇಳ್ತಿದ್ದೀನಿ, ಓನ್ಲಿ BS ನರ್ಸಿಂಗು, ಬಿ ಫಾರ್ಮ್ ಮತ್ತು ಫಾರ್ಮ್ ಡಿಗೋಸ್ಕರನೇ ಸಪ್ರೇಟಾಗಿ ಬಿಟ್ಟವ್ರೆ. ಹೊಸದಾಗಿ ಸೀಟ್ನೇ 1700 ಚಿಲ್ಲರೆ ಬಂದಿದ್ದಾವೆ. ಆ್ಯಂಡ್ ಮತ್ತು ಈಗ ಉಳಿದಿರ್ತಕ್ಕಂಥ ಕಾಲೇಜು ಮತ್ತು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದು ಎಲ್ಲನೂ ಕೂಡ ಇನ್ನೂ ಕೂಡ ಅದನ್ನ ಬಿಟ್ಟವ್ರೆ, ಇನ್ನೂ ಓಪನ್ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಇದೆಲ್ಲನೂ ಕೊಟ್ಬಿಟ್ಟು ಹೊಸ ಕಾಲೇಜುಗಳು ಸೇರಿದಂತೆ ನೀಡಿರ್ತಾರೆ. ಇಲ್ಲೇನು ಕೊಡೋರು ಅಂತಂದರೆ ಮೀನ್ಸ್ ಅರ್ಥ ಮಾಡ್ಕೊರಿ, BS ನರ್ಸಿಂಗ್ ಸೀಟ್ಗಳ ಜೊತೆಗೆ ಇಂದಿನ ಸುತ್ತಿನಲ್ಲಿ ಸೀಟುಗಳ ಹಂಚಿಕೆಯ ನಂತರ ಭರ್ತಿ ಆಗದೆ ಉಳಿದಿರುವ ಅಥವಾ ರದ್ದು ಮಾಡಿಕೊಂಡಿರುವ ಅಥವಾ ಹೊಸದಾಗಿ ಸೇರಿಸಲಾದ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ BS ನರ್ಸಿಂಗ್ ಗೌರ್ನಮೆಂಟ್ ಕಾಲೇಜ್ ಆ್ಯಂಡ್ ಜಿ ಸೀಟ್ಗಳಾದ ಪ್ರೈವೇಟ್ ಕಾಲೇಜಿನ ಸೀಟ್ಗಳನ್ನು ಹಂಚಿಕೆ ಪರಿಗಣಿಸಲಾಗ್ತದೆ. ನಿಮಗೆ ಮೆನ್ಷನ್ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ಗೆ ಏನು ಪ್ರೈವೇಟ್ ಕಾಲೇಜ್ಗೆ ಅಂತ ಮೆನ್ಷನ್ ಮಾಡ್ತಾರೆ. ಒಂದು ಶೆಡ್ಯೂಲು ಇಲ್ಲಿ ಏನು ಕೊಟ್ಟರು ಅಂತಂದರೆ ಇಲ್ಲಿ ಕೊಟ್ಟವ್ರು ನೋಡಿ, ಕಾಲೇಜು ಅವರು ವರ್ಗವರ್ಗ ಮತ್ತು ಕೋರ್ಸ್ ಅವರು ವಿವರವಾದ ಸೀಟ್ ಮೆಟ್ರಿಕ್ಸನ್ನು ಕೇದಲ್ಲಿ ಬಿಟ್ಟರೆ. ಈಗ ಸೀಟ್ ಮೆಟ್ರಿಕ್ಸ್ ಓಪನ್ ಆಗ್ತಿಲ್ಲ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ನೋಡ್ಕೊಂಡು ಓಪನ್ ಆಗುತ್ತೆ. ಇಂದಿನ ಸುತ್ತಿನಲ್ಲಿ ಯಾವುದೇ ಸೀಟ್ಗಳು ಹಂಚಿಕೆ ಮಾಡಿಕೊಳ್ಳದೆ ಅಭ್ಯರ್ಥಿಗಳು 3/10/2020 ಒಳಗೆ ಸೀಟ್ ರದ್ದುಪಡಿಸಿಕೊಂಡಿರುವವರು ಮಾತ್ರ. ಅಂದರೆ ಇವತ್ತು ಡೇಟ್ ಎಷ್ಟಿದೆ ನೋಡಿ, ಇವತ್ತು ಡೇಟ್ ಬಂದುಬಿಟ್ಟು 3. ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡವರು ಮತ್ತು ಸೀಟ್ ಸಿಗದೆ ಇದ್ದವರು ಮಾತ್ರ ಈ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹರಾಗಿರ್ತಾರೆ. ಮತ್ತು ಅಂತಹ ಆಸಕ್ತ ಅಭ್ಯರ್ಥಿಗಳು BS ನರ್ಸಿಂಗ್, ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ ಕೋರ್ಸ್ಗಳಿಗೆ 3/10/2025 ಸಂಜೆ 3/10/2025 ಸಂಜೆ 4ರಿಂದ 6/10/2025 ಬೆಳಗ್ಗೆ 11ರವರೆಗೆ ಕಾಣಿಸ್ತಿದೆ ನೋಡಿ. 3/10/2025 ಸಂಜೆ 4ರಿಂದ 4/10/2025 ಬೆಳಗ್ಗೆ 11ರವರೆಗೆ ಹೊಸದಾಗಿ ತಮ್ಮ ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದು. ಸಡನ್ನಾಗಿ ಯಾರಿಗೂ ಹೇಳೋದು ಎಲ್ಲ ನೋಟಿಫಿಕೇಷನ್ ಮಾಡಿದೇನೋ ಕೂಡ ಮಾಡ್ರೆ ಸಡನ್ನಾಗಿ ಬಿಟ್ಟವ್ರೆ. ಆದಷ್ಟು ಶೇರ್ ಮಾಡಿರಿ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ, ಅದು ಈಗ ಜಸ್ಟ್ ಬಿಟ್ಟವ್ರು ಬಿಡದೆ. ಆ್ಯಂಡ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಕಾಸ್ಟ್ ಡಿಪಾಸಿಟ್ ಬಗ್ಗೆ 10,000 ರೂಪಾಯಿ ಪಾವತಿಸಿ ಯಾವುದೇ ಸೀಟು ಹಂಚಿಕೆ ಮಾಡಿಕೊಳ್ಳದಿರುವವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ 10,000 ರೂಪಾಯಿಯನ್ನು ಕಾಸಿನ ಡಿಪಾಸಿಟ್ ಆಗಿ ಭಾಗವಹಿಸಬೇಕು. ಅಂಥವ್ರು ಏನು ಮಾಡ್ರೆ 10,000 ರೂಪಾಯಿ ದಂಡ. ಈಗ ಸೀಟ್ ಸಿಕ್ಕು ಕ್ಯಾನ್ಸಲೇಷನ್ ಮಾಡ್ಕೊಂತಂದರೆ ನೀವು 10,000 ರೂಪಾಯಿ ಏನಿದೆ ನಿಮ್ಮದು ದಂಡ ಏನಿದೆ ಅಂತ ಕಟ್ಟಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿರ್ತದೆ. ಆ್ಯಂಡ್ ಈಗಾಗಲೇ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತಾರೆ, 10,000 ರೂಪಾಯಿ ದಂಡ ಕಟ್ಟಿ ಬಂದಿರ್ತಾರೆ, ಮತ್ತು ನೀವು ಕೂಡ 10,000 ರೂಪಾಯಿ ಕಾಸಿನ ಡಿಪಾಸಿಟ್ ಕಟ್ಟಲೇಬೇಕು. ಅವ್ರು ಅದನ್ನೇ ಹೇಳ್ತಾರೆ. ಸರಿ, ಇದಿಷ್ಟು ಕೊಟ್ಟವ್ರೆ. ಆ್ಯಂಡ್ ನೋಡೋಣತ್ತೆ, ಹಂಗೆ ಏನೋ ಸಿಕ್ತಂದ್ರೆ ಲೈವ್ ಡೆಮೋ ಮಾಡಂಗಿದ್ರೆ ಮಾಡ್ತೀನಿ, ಇನ್ ಕೇಸ್ ಚಾನ್ಸ್ ಸಿಕ್ಕರೆ. ಇಲ್ಲಂತಂದ್ರೆ ಇದ್ರ ಬಗ್ಗೆ ಇನ್ನೂ ಮೋರ್ ಆ್ಯಂಡ್ ಅಪ್ಡೇಟ್ ಬರ್ತದೆ. ಮೇನ್ ತಿಳ್ಕೊರಿ, ಇವತ್ತಿಂದ ಹಿಡಿದು 6ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಬಿಟ್ಟವ್ರೆ. ಈಗಾಗಲೇ ಲಿಂಕ್ ಕೂಡ ಎನೇಬಲ್ ಮಾಡಿಬಿಟ್ಟವ್ರೆ ಕೇದಲ್ಲಿ. ಓಕೆ, ಹೆಂಗೆ ಅನಿಸ್ತು ಅಂತ ಕೇದವ್ರು ಒಂದು ಏನೋ ಕೂಡ ನೋಟಿಫೈ ಮಾಡಿದೆ. ಹಿಂಗೆ ಆಗೋದು, ಅದು ಮಾಪಪ್ ರೌಂಡು ನಡೆಯೋದೇ ಹಿಂಗೆ. ಮಾಪಪ್ ರೌಂಡು ನಡೆಯೋದೇ ಈ ರೀತಿ. ಯಾವ ಟೈಮ್ ಒಳಗೆ ಹೆಂಗೆ ನಡೀತಾ ಗೊತ್ತಾಗಲ್ಲ, ಸಡನ್ನಾಗಿ ಹಿಂಗೆ ಬಿಟ್ಬಿಡ್ತಾರೆ. ನಾನು ಹೇಳ್ತಿದ್ದೆ ಮಾಪಪ್ ರೌಂಡು ನಡೀತೆ ಬಿಡ್ತಾವೆ. ಅದು ಕೆ ಮೇಲೆ ಜಾಸ್ತಿ ಸೀಟ್ ಇದ್ದರೆ ಮಾತ್ರ. ಇಂಜಿನಿಯರಿಂಗ್ ಕೂಡ ಜಾಸ್ತಿ ಉಳಿತಲ್ಲ ಬರ್ತಾರೆ. ಮತ್ತು ಇಂಜಿನಿಯರಿಂಗ್ ಯಾಕೆ ಮಾಡ್ತಿಲ್ಲ, ಇಂಜಿನಿಯರಿಂಗ್ಗೆ ಏನು ಮಾಡಿದಾರೆ ಅಂತಂದರೆ ಆ್ಯಕ್ಚುಲಿ ಈ ರೌಂಡ್ ಮಾಡಬಾರ್ದಂತಲೇ ಏನು ಮಾಡಿದಾರೆ ಅಂತಂದರೆ ಎಲ್ಲ ಸೀಟ್ಗಳನ್ನು ಕಾಲೇಜಿಗೆ ಕೊಟ್ಟಿದ್ದರು. ಓಕೆ, ಆ ಕಾಲೇಜಲ್ಲಿ ಎಲ್ಲನೂ ಕೂಡ ಸರೆಂಡರ್ ಮಾಡಿದ್ರು. ಈಗ ಅಡ್ಮಿಷನ್ ಕ್ಲೋಸ್ ಆಗಿದ್ದು ಮುಗಿದೋಯ್ತು. ಓಕೆ, ACT ಕಡೆಯಿಂದ ಎಲ್ಲ ಕೂಡ ಡೇಟ್ ಮುಗಿತು. ಬಟ್ ಈಗ ನಮ್ಮ ಏನಿದೆ ಅಂತಂದರೆ, ಈಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಮಂತು ಆ್ಯಕ್ಚುಲಿ ಆಗಸ್ಟ್ 13 ಇತ್ತು, ಈಗ ಅಕ್ಟೋಬರ್ 30ವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಹಂಗಾಗಿ ಇನ್ನೊಂದು ರೌಂಡ್ ಮಾಡ್ತಿದ್ದಾರೆ. ಅವಸರ ಏನಿಲ್ಲ ನಮ್ಮದು. ಯಾರಿಗೆ ಈ ಮೆಡಿಕಲ್ ಫೀಲ್ಡಲ್ಲಿ ಬರ್ತಕ್ಕಂಥ BS ನರ್ಸಿಂಗ್, ಬಿ ಫಾರ್ಮ್ ಡಿ ಮತ್ತು MBBS, ಆಯುಷ್ ಮತ್ತು ಡೆಂಟಲ್ ಯಾವುದೇ ಕೊರತೆ ಹೋಗ್ರಿ, ಈ ಅಕ್ಟೋಬರ್ 30ವರೆಗೂ ಕೂಡ ಟೈಮ್ ಇದೆ. ಹಂಗಾಗಿ ಆರಾಮ್ಸೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದಾರೆ. ವರಿ ಮಾಡ್ಕೊಬರಿ. ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ. ಯಾವ ರೀತಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಯಾವ ರೀತಿ ಮಾಡಿದ್ರು, ಇದು ಓನ್ಲಿ ಫಾರ್ ಹೇಳ್ತಿರೋದು ಬಿ ಫಾರ್ಮ್ ಡಿ ಮತ್ತು ಬಿ ಫಾರ್ಮ ಇಷ್ಟೇ. ಆ್ಯಂಡ್ ಈಗ ಮೆಡಿಕಲ್ ಡೆಂಟಲ್ ಆಯುಷ್ಗೆ ಇನ್ನೂ ಕೂಡ ಬಿಟ್ಟಿಲ್ಲ, ಅವ್ರು ಹೇಳ್ತಾರೆ. ಓಕೆ, ನೋಡೋಣ. ಆಯುಷ್ ಏನಾದರೂ ನೀಟಲ್ಲಿ ಏನಾದರೂ ಬಂದೈತೆ ಒನ್ ಟೈಮ್ ನೋಡ್ಕೊಂಡ್ಬಿಡ್ತೇನೆ. ಈಗ UG NEET 2025 ಹೋಗೋಣ ಅಂತ. ಇನ್ನೂ ನೋಡಿ, ಇಲ್ಲಿ ಕಾಣಿಸ್ತೀನಿ ನೋಡಿ. ಈಗ ಹುಡುಗರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದಾರೆ. ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಅದೊಂದು ಅರ್ಥ ಮಾಡ್ಕೋರಿ. ನಮ್ಮ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿ ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಿರ್ತಾರೆ ನೋಡ್ರಿ, ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಯ್ತು ಅಂತಂದರೆ ಮತ್ತು ಈಗ ಸೀಟ್ ಸಿಗದವ್ರಿಗೆ ಇವರು ಕೂಡ ನೆಕ್ಸ್ಟ್ ಶೆಡ್ಯೂಲ್ ಬಿಡ್ತಾರೆ. ಇವ್ರಿಗೆ ಒಂದು ಸಪ್ರೇಟ್ ಕೌನ್ಸಿಲಿಂಗ್ ನಡೀತೀಗ. ಈಗ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಸ್ಟೂಡೆಂಟ್ಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತದೆ. ಆ್ಯಂಡ್ KCTಗೆ ಸಂಬಂಧಪಟ್ಟಾಗೆ ಬಿ ಫಾರ್ಮ್ ಡಿ ಮತ್ತು ಬಿ ಫಾರ್ಮ ಇವ್ರಿಗೆ ಸಪ್ರೇಟ್ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಓಕೆ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಎರಡು ಸಪ್ರೇಟ್ ಕೌನ್ಸಿಲಿಂಗ್, ಈಗ ಸಪ್ರೇಟ್ ಕಂಬೈಂಡ್ ಇಲ್ಲ. ಓಕೆ, ಸರಿ, ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಮಾಪಪ್ ರೌಂಡ್ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದರೆ ವಾಟ್ಸಪ್ ಗ್ರೂಪ್ಸ್ ಇದ್ದಾವೆ, ಜಾಯ್ನ್ ಆಗಿ. ಸದ್ಯಕ್ಕೆ ಗ್ರೂಪ್ ಎಲ್ಲ ಕೌನ್ಸಿಲಿಂಗ್ ಮುಂದಾದ್ಮೇಲೆ ಎಕ್ಸಿಟ್ ಅವರಂತೆ. ಥ್ಯಾಂಕ್ ಯು. ಅಷ್ಟೇ, ಬಾಯ್.